ಅವೆಂಚೂರ್ ಆದಮೇಲೆ ನಮ್ಮ ಮನೆಗೆ ಸೇರಿರೋ ಇನ್ನೊಂದು ಕಾರ್ ಅಂತಂದರೆ ಫೋರ್ಡ್ ಇಕೋಸ್ಪೋರ್ಟ್. ಹಾಗಾದರೆ ಅವೆಂಚೂರ ಏನಾಯಿತು? ಅವೆಂಚೂರ ಮನೆ ಹತ್ರ ಇರೋ ನನ್ನ ಫ್ರೆಂಡು ನನಗೆ ಕೊಡು ಅಂತಂದರು. ಸೊ ನಾನು ಒಂದು ಸ್ವಲ್ಪ ದಿನ ಓಡಿಸ್ದೆ, ಹೆಂಗೋ ಅಲ್ಲೇ ಇರುತ್ತಲ್ಲ ಜೊತೆಲೇ ಅಂಥೇಳಿ. ಅವರೂ ನನಗೆ ಭಾಳ ಆತ್ಮೀಯರು. ಆಯಿತು ತಗೊಳ್ಳಿ ಅಂಥೇಳಿ ಅವ್ರಿಗೆ ಕೊಟ್ಟು ನಾನು ಫೋರ್ಡ್ ಇಕೋಸ್ಪೋರ್ಟ್ನ ತಗೊಂಡೆ. 2013ಕ್ಕೆ ಇಕೋಸ್ಪೋರ್ಟ್ ನಮ್ಮ ದೇಶಕ್ಕೆ ಬರುತ್ತೆ. ಸೊ ಆ ಶೇಪು ಹಳೆ ಶೇಪ್ ನೀವು ಆಲ್ರೆಡಿ ನೋಡಿರ್ತೀರ. ಈ ಶೇಪ್ ಬಂದು 2017. ಇದು ಫೇಸ್ ಲಿಫ್ಟ್ ವರ್ಷನ್ 2017ರಲ್ಲಿ ಈ ಕಾರ್ದು. ಒನ್ ಆಫ್ ದ ಬ್ಯೂಟಿಫುಲ್ ಲುಕಿಂಗ್ ಕಾರ್ ಅಂತಲೇ ಹೇಳ್ಬೋದು ಇವತ್ತಿಗೂ. ಇದು 2020 ಮಾಡೆಲ್ ಕಾರ್. ಇದು ಕ್ಲಚ್ನ ಪ್ರೆಸ್ ಮಾಡಿ ಬಟನ್ನ ಕ್ಲಿಕ್ ಮಾಡಿ. ಎರಡು 2013ರಲ್ಲಿ ಬಂತು. ಅದಕ್ಕೆ ಮುಂಚೆ ಆಲ್ರೆಡಿ ಡಸ್ಟರ್ ಬಂದಿತ್ತು. 40,000 ಯೂನಿಟ್ಸ್ ಸೇಲ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ಅದರಲ್ಲಿ ಪೆಟ್ರೋಲ್ ವೇರಿಯಂಟ್ ಕಾಸ್ಟ್ ಬಂದು ಆಲ್ಮೋಸ್ಟ್ 8 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು. ಈ ಕಾರ್ನ ಲಾಂಚ್ ಮಾಡಿದಾಗ ಅವರು ನಿಮಗೆ ಪೆಟ್ರೋಲ್ ವರ್ಷನ್ನು 5.5 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಬಿಟ್ಟರು. ಆ ತುಂಬಾ ಡಿಫ್ರೆನ್ಸ್ ಆಗಿದ್ದು. ಜೊತೆಗೆ ಗಾಡಿ ಬಗ್ಗೆ ಸಖತ್ ಹೈಪ್ ಇತ್ತು. ಈ ಲೆವೆಲಿಗೆ ಬರುತ್ತೆ ಆ ಥರ ಇದೆ ಡಿಸೈನು ಎಲ್ಲ ಫಿದಾಗಿ ಹೋಗ್ಬಿಟ್ಟಿದ್ರು. ಶೋರೂಮ್ ಮುಂದೆ ಕ್ಯೂ ಅಂತೆ. ಆ ಟೈಮಲ್ಲಿ ಆಲ್ಮೋಸ್ಟ್ 9 ರಿಂದ 12 ತಿಂಗಳವರೆಗೂ ವೆಯ್ಟಿಂಗ್ ಪೀರಿಯಡ್ ಇತ್ತಂತೆ ಈ ಕಾರ್ನ ತಗೊಳ್ಳೋದಕ್ಕೆ. ಅವ್ರು ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ರು ನಮ್ಮ ಜನ. ಆಮೇಲೆ ಚೆನ್ನೈ ಪ್ಲ್ಯಾಂಟಲ್ಲಿ ಲೋಕಲೈಸೇಷನ್ ಮಾಡಿ 70% ಗಾಡಿನ ಲೋಕಲೈಸೇಷನ್ ಮಾಡಿ ಪ್ರತಿಯೊಂದು ಪಾರ್ಟ್ಸ್ ಎಲ್ಲ ಇಂಡಿಯಾದಲ್ಲೇ ಮಾಡೋದಕ್ಕೆ ಶುರು ಮಾಡಿ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ಇಕೋಸ್ಪೋರ್ಟ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಹೊರಗಡೆ ಒಳ್ಳೆ ಮಳೆ ಬರ್ತಾ ಇದೆ ಇವತ್ತು ಕೂಡ. ಅವೆಂಚೂರ ವೀಡಿಯೋ ಮಾಡುವಾಗ್ಲೂ ಬರ್ತಾ ಇತ್ತು. ಇದರಲ್ಲಿ ಸ್ಟೇರಿಂಗ್ ಚೇಂಜ್ ಆಗಿದೆ, ಡ್ಯಾಶ್ಬೋರ್ಡು ಚೇಂಜ್ ಆಗಿದೆ. ಮೊದಲು ಒಂಥರ ಮೋಟ್ರೋಲಾ ಟೈಪ್ ಅಂತ ಒಂದು ಕರಿತಾ ಇದ್ರು, ಫೋನ್ ಒಂದೊಂದು ಬರ್ತಾ ಇತ್ತು. ಆ ಥರ ತುಂಬ ಕೀಪ್ಯಾಡ್ಸ್ಗಳು, ಯಾವ ಕೀ ಒತ್ತೋದು ಅನ್ನಂಗೆ ಫುಲ್ಲು ಒಂಥರ ಹಿಂಗಿತ್ತು ಹಳೆಯ ಗಾಡೀಲಿ. ಅದು ನೀವು ನೋಡ್ಬೋದು. ಬಟ್ ಇದರಲ್ಲಿ ನಿಮಗೆ ಚೇಂಜ್ ಆಗಿದೆ. ಈ ಗಾಡಿ ಟೈಟಾನಿಯಂ ವೇರಿಯಂಟು. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ. ಸೊ ಏರ್ ಬ್ಯಾಗ್ ಇಲ್ಲಿದೆ, ಏರ್ ಬ್ಯಾಗ್ ಅಂತ ಇಲ್ಲಿ ನಿಮಗೆ ಬರೆದಿದೆ. ಸೊ ಎರಡೇ ಬಟನ್ನು. ತುಂಬ ದೊಡ್ಡ ಕೀ ಆಗೋಯ್ತಿದ್ದು ಸಿಕ್ಕಾಪಟ್ಟೆ. ಸೊ ಇಷ್ಟು ದಪ್ಪ ಅವಶ್ಯಕತೆನೇ ಇರಲಿಲ್ಲ, ಅಷ್ಟು ದಪ್ಪ ಕೀ ಕೊಟ್ಟಿದ್ದಾರೆ ನೋಡಿ. ಇಷ್ಟು ದಪ್ಪ ಇದೆ ಕೀ. ಲೈಫ್ ಆನ್ ಲೇಯರ್ಸ್ ಕಡೆಯಿಂದ ಫೋರ್ಡ್ಗೆ ಕೀ ಚೈನ್ ಕೂಡ ಸಿಕ್ಕಿದೆ. ಸೊ ತುಂಬ ಚೆನ್ನಾಗಿದೆ ನೋಡಿ ಇದು ಅಲ್ವಾ. ಈ ಕಾರ್ಗೂ ನಾವು ಆಂಜನೇಯನ ಇಟ್ಟಿದ್ದೀವಿ. ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಂಜನೇಯನ ನೀವು ನೋಡ್ತಾ ಇದ್ದೀರಾ, ಬಾಲ ಹನುಮಾನ್. ಇದು ಕೂಡ ನಮಗೆ ಲೈಫ್ ಆನ್ ಲೇಯರ್ಸಿಂದನೇ ಬಂದಿದ್ದು. ಫ್ರಂಟ್ ವೀಲ್ ಡ್ರೈವ್ ಕಾರ್ ಇದು, ರೇರ್ ವೀಲ್ ಡ್ರೈವ್ ಅಲ್ಲ. SUVs ಆರ್ ಮೆಂಟ್ ಟು ಬಿ ರೇರ್ ವೀಲ್ ಡ್ರೈವು. ಇದು ಫ್ರಂಟ್ ವೀಲ್ ಡ್ರೈವು. ಸಬ್ 4 ಮೀಟರ್ ಕ್ರಾಸ್ ಓವರ್ SUV ಅಂತ ಇದನ್ನು ಕರೀತಾರೆ. ಆ ಕ್ಯಾಟಗರಿಲಿ ನೀವು ಈ ಕಾರ್ನ ಓಡಿಸಿದ್ಮೇಲೆ ಇನ್ನು ಯಾವ ಕಾರ್ ಓಡಿಸಿದ್ರೂ ಈ ಕಾರ್ ಫೀಲ್ ಖಂಡಿತವಾಗ್ಲೂ ಬರಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಸುಮಾರು ಕಾರ್ಗಳನ್ನ ಓಡಿಸಿದ್ದೀನಿ, ಸುಮಾರು ಕಾರ್ಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಿದ್ದೀನಿ. ಸೊ ಅದೆಲ್ಲ ನೋಡಿದ್ಮೇಲೆ ಈ ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟು. ಈ ಎಕ್ಸ್ಪೀರಿಯನ್ಸ್ ಭಾಳ ಸ್ಟೇಬಲ್ಲು, ಗಾಡಿ ಭಾಳ ಚೆನ್ನಾಗಿದೆ. ಏನೋ ಒಂಥರ ಖುಷಿ ಗಾಡಿ ಓಡಿಸುವಾಗ. ಸ್ಕೋಡಾದಲ್ಲಿ ನಿಮಗೆ ಎಟ್ಟಿ ಅಂತ ಒಂದಿತ್ತು, ಅದು ಒನ್ ಆಫ್ ದ ಕೇಪಬಲ್. ಅದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಸಖತ್ ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಂತೆ. ಈ ಎರಡು ಕಾರ್ಗಳನ್ನ ತುಂಬ ಜನ ಹೇಳ್ತಾರೆ. ಸರಿ, ಇಂಟೀರಿಯರಲ್ಲಿ ಇನ್ನೇನೇನಿದೆಯಪ್ಪ? 5 ಸ್ಪೀಡ್ ಗೇರ್ ಬಾಕ್ಸ್ ನೀವಿಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಆಟೋಮ್ಯಾಟಿಕ್ AC ಇಲ್ಲಿದೆ. ಪುಷ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಎಲ್ಲ ಆನ್ ಆಗೋದಕ್ಕೆ ಶುರುವಾಗುತ್ತೆ. ಫೋರ್ಡ್ ಗೋ ಫರ್ದರ್ ಅಂತ ಬಂದಿದೆ. MID ಒಳಗಡೆ ಫುಲ್ ಆಕ್ಸೆಸರೀಸ್ ಪವರ್ ಆ್ಯಕ್ಟಿವ್ ಅಂತಿದೆ. ಇಲ್ಲೆಲ್ಲ ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ. ಜೊತೆಗೆ ಇದರದ್ದೊಂದು ಸಿಗ್ನೇಚರ್ ಸೌಂಡ್ ಇದೆ ಗುರು, ಅದು ಭಾಳ ಇಷ್ಟ ನನಗೆ ಕೇಳೋದಕ್ಕೆ. ಇದು ನೋಡಿ, ಇದು ವೆರಿ ಬೇಸಿಕ್. ಜಾಸ್ತಿ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲೇನೂ ಸಿಗೋಲ್ಲ. ನ್ಯಾವಿಗೇಷನ್ಗೆ GPS ನೀವು ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಆಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಬಂದಿಲ್ಲ. ಟೈಟಾನಿಯಂ S ಅಂತ ಏನು ವೇರಿಯಂಟ್ ಇತ್ತು ಅದರಲ್ಲಿ ನಿಮಗೆ ಕಾರ್ಪ್ಲೇ, ಆ್ಯಂಡ್ರಾಯ್ಡು ಎರಡೂ ಬಂದಿತ್ತು. ಬಟ್ ಇದರಲ್ಲಿ ನಿಮಗೆ ಬಂದಿಲ್ಲ. ಸಾಂಗ್ದು, ಫೋನ್ದು, ನ್ಯಾವಿಗೇಷನ್ನು. ಸೊ ನ್ಯಾವಿಗೇಷನ್ ನೀವೆಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಡಿಲೇ ಇದೆ. ಇದು ಅಷ್ಟಾಗಿ ಎಲ್ಲನೂ ತೋರಿಸಲ್ಲ GPS ಬಟ್ ಅಕ್ಯುರೇಟ್ ಆಗಿದೆ. ಇದು ಮೋಡ್ ಸೆಲೆಕ್ಟರ್ ಇಲ್ಲಿ ನೀವು ನೋಡ್ಬೋದು. ವಾಲ್ಯೂಮ್ಗೆ, ಅದಾದಮೇಲೆ ಟ್ರ್ಯಾಕ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸಬ್ವೂಫರ್ ಸೆಟಪ್ ಇದೆ. 4 ಸಿಕ್ಕಾಪಟ್ಟೆ ಸಖತ್ತಾಗಿರೋ ಸ್ಪೀಕರ್ಸ್ನ ಹಾಕಿದ್ದಾರೆ ಮೊದಲೇ
ಫ್ರಂಟ್ ಆಲ್ಮೋಸ್ಟ್ ಸೆಟ್ಟೇನೆ 22 ಸಾವಿರ ಇರಬೇಕು, ಹಿಂದೆಗಡೆ 17 ಸಾವಿರ. ಬರೀ ಸ್ಪೀಕರ್ಸ್ಗೆ ಹೇಳ್ತಾ ಇದ್ದೀನಿ. ಸಬೂಫರ್ ಒಂದು ಹಿಂದೆ ಇದೆ, ಕೆಳಗಡೆ ಆಂಪ್ಲಿಫೈಯರ್ ಒಂದು 14-15 ಸಾವಿರ ಇರುತ್ತೆ. ಬೇಸ್ ಕೇಳಿಗ ಒಂದು ಕ್ಯಾಮ್ರಾ ಕೂಡ ಹಾಕಿದ್ವಿ, ಫ್ರಂಟ್ ರೇರ್ ಎರಡನ್ನೂ ಕ್ಯಾಪ್ಚರ್ ಆಗುತ್ತೆ ಇದರಲ್ಲಿ. ಡ್ಯಾಶ್ ಕ್ಯಾಮು ಅದು ಕೂಡ ಅವರೇ ಹಾಕ್ಸಿದ್ರು. ಇಲ್ಲಿ ವ್ಯಾನಿಟಿ ಮಿರರು, ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ. SUV ಅಂತ ತಕ್ಷಣ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ನೀವು ಎಲ್ಲಿಗೆ ಬೇಕಾದರೂ ಒತ್ತಿಸ್ಬೋದು ಅಷ್ಟಿದ್ರೆ, ಏನೂ ತೊಂದರೆ ಆಗೋಲ್ಲ. ನಿಮ್ಮ ಫಾರ್ಚುನರಲ್ಲ ನಿಮ್ಗೆ 220 ಬರುತ್ತೆ, ಇದು 200 ಇದೆ. ಬಂಪರ್ಗೆ ಎಕ್ಸ್ಟ್ರಾ ಒಂದು ಕೆಳಗಡೆ ಪ್ಲಾಸ್ಟಿಕ್ ನೀವೇನು ನೋಡ್ತಾ ಇದ್ದೀರಾ, ಅದು ಏನಪ್ಪ ಅಂತಂದರೆ ವಿಂಡನ್ನ ಡಿಫ್ಲೆಕ್ಟ್ ಮಾಡೋದಕ್ಕೆ, ವಿಂಡನ್ನ ಡಿಫ್ಲೆಕ್ಟ್ ಮಾಡಿ ಡೌನ್ ಫೋರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಕೊಟ್ಟಿರೋವಂಥದ್ದು. ಸುಮಾರು ಜನ ಅದನ್ನು ಕಟ್ ಮಾಡಿಸ್ತಾರೆ. ಸೊ ಇದು ಏರೋಡೈನಮಿಕ್ಕಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಕೊಟ್ಟಿರೋದು ಇದು. ಅಲ್ಲಲ್ಲಿ ಒಂದು ಸ್ವಲ್ಪ ಟಚ್ ಆಗುತ್ತೆ. ಇದು ಚಿಕ್ಕದೊಂದು MID ನಿಮಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಲೆಫ್ಟಲ್ಲಿ RPM ಮೀಟ್ರು, ರೈಟಲ್ಲಿ ಸ್ಪೀಡೋ ಮೀಟ್ರು ಇದೆ. ಈಗ ಟಾಪ್ ಸ್ಪೀಡ್ ಎಷ್ಟು ಗುರು ಈ ಗಾಡಿದು ಅಂತ ನೀವು ಏನಾರು ಕೇಳಿದ್ರೆ, ನಾನು 180+ ಇದು ಹೋಗುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಸ್ಟೇರಿಂಗು ಎಷ್ಟು ಸ್ಪೀಡಲ್ಲಿರಿ ನೀವು, 160 ನಾನು ಹೋದೆ ಈ ಸತಿ ಅಷ್ಟೇ. 160 ಮೇಲೆ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಫ್ಯಾಮಿಲಿ ಟ್ರಿಪ್ ಬೇರೆ. ಒಂದೇ ಒಂದು ಸತಿ ಅಷ್ಟೇ ಅದನ್ನು. ಸೊ ಟ್ರೈ ಮಾಡಿದೆ. ಎಷ್ಟು ಸ್ಟೇಬಲ್ ಆಗಿರುತ್ತೆ ಗೊತ್ತಾ, ರೋಡ್ ಮೇಲೆ ಕಚ್ಕೊಂಡಿರ್ತದೆ ಗಾಡಿ. ನೋಡಿ SUVಗಳೆಲ್ಲ ಹೆಂಗಾಗ್ಬಿಡುತ್ತೆ ಗೊತ್ತಾ, ನೀವು ಜಾಸ್ತಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಹೈಟಲ್ಲಿರುತ್ತೆ ಗಾಡಿ, ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ. ಏರೋಡೈನಮಿಕ್ ಇರಲ್ಲ, ಏನಿರಲ್ಲ. ಸೊ ಇದು ಕ್ರಾಸ್ ಓವರ್ ಆಗಿರೋದ್ರಿಂದ ಸಾಕಾದಾಗಿ ಬಡಿಬೋದು. ಕಾರ್ದು ಸೆಟ್ಟಿಂಗ್ಸ್ ಎಲ್ಲನೂ ನಿಮಗಿಲ್ಲಿದೆ. ಡಿಸ್ಪ್ಲೇ ಸೆಟ್ಟಿಂಗ್ಸು, ಲ್ಯಾಂಗ್ವೇಜು, ಟೆಂಪ್ರೇಚರ್ದು ಯೂನಿಟ್ ಏನು, ಡ್ರೈವರ್ ಅಸಿಸ್ಟೆನ್ಸು, ರೇರ್ ಪಾರ್ಕಿಂಗ್ದು ಸೌಂಡ್ ಬರುತ್ತಲ್ಲ ಅದು, ವೆಹಿಕಲ್ ಸೆಟ್ಟಿಂಗ್ಸು, ನೆಕ್ಸ್ಟು ಲಾಕ್ಸು, ಆಟೋ ಲಾಕು, ಆಟೋ ಅನ್ಲಾಕು, ಮಿರರ್ಸು ಆಟೋ ಫೋಲ್ಡ್ ಆಗಬೇಕಾ ಬೇಡವಾ ಅಂತ ಸೆಟ್ ಮಾಡ್ಕೋಬೋದು. ವೈಪರ್ಸು ನಿಮಗೆ ಕಟಸಿ ವೈಪರು, ರೇರ್ ವೈಪರ್ ಅಂತಿದೆ. ಆಟೋ ವೈಪರ್ ಬರಲ್ಲ ಇದರಲ್ಲಿ ನಿಮ್ಮದು. ಲಾಸ್ಟ್ ಡ್ರೈವ್ ಬಂದು ನಾನು ಶಿವಮೊಗ್ಗ ಕಡೆ ಹೋದಾಗ ಆಲ್ಮೋಸ್ಟ್ ಸುತ್ತಾಡ್ಕೊಂಬಂದಿದ್ದು 990 ಕಿಲೋಮೀಟ್ರು. ನನಗೆ ಬಂದಿರೋ ಮೈಲೇಜು 17.1 ಅಂತ ನೋಡ್ಬೋದು ನೀವು MIDಲಿ. ಕೆಳಗಡೆ ಚಿಕ್ಕದಾಗಿ ಫ್ಯೂಯಲ್ ಗೇಜು, ಟೆಂಪ್ರೇಚರ್ ಎರಡನ್ನು ಕೊಟ್ಟಿದ್ದಾರೆ. ಇಲ್ಲಿ ವೈಪರ್ಗಿದೆ. ಈ ಸೈಡಲ್ಲಿ ಚಿಕ್ಕದೇನಿದೆಯಲ್ಲ ಇದು ರೇರ್ ವೈಪರ್ಗೆ. ಇಲ್ಲಿ ನಿಮಗೆ ಇಂಡಿಕೇಟ್ರು ಹೈ ಬೀಮು ಅಷ್ಟು ಕೊಟ್ಟಿದ್ದಾನೆ. ಲೈಟಿಗೆ ಸ್ವಿಚಸ್ ಎಲ್ಲಪ್ಪ ಇದೆ ಅಂತಂದರೆ ನಿಮಗೆ ಲೈಟ್ ಸ್ವಿಚಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾನೆ. ಇದು ಮಿರರ್ನ ಮಿರರ್ನ ಫೋಲ್ಡ್ ಮಾಡೋದಕ್ಕೆ ಒಂದು ಬಟನ್ ಇದೆ. ಚೈಲ್ಡ್ ಲಾಕು. ಇಲ್ಲಿ ಆರಾಮಾಗಿ 1 ಲೀಟ್ರ್ ಬಾಟ್ಲು ಕೂರುತ್ತೆ. ಮತ್ತು ಇಲ್ಲೂ 1 ಲೀಟ್ರ್ ಮೇಲಿರೋದು ಬಾಟ್ಲು ಕೂಡ ಇಲ್ಲಿ ಈ ಕಡೆ ಒಳಗಡೆ ಇಟ್ಕೋಬೋದು. 2 ಬಾಟ್ಲು ಇಟ್ಕೋಬೋದು. ಸ್ಪೇಸಲ್ಲೂ ಏನೂ ತೊಂದರೆ ಇಲ್ಲ ಗುರು, ಸಾಕಾಗಿದೆ. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದೇ ಕ್ಲಚ್ಚಲ್ಲಿ. ಸೊ ಡೆಡ್ ಪೆಡಲ್ ಟೈಪ್ ಜಾಸ್ತಿ ದೊಡ್ಡದಾಗಿ ಏನು ಕೊಟ್ಟಿಲ್ಲ. ಇಟ್ಕೊಂಡು ಕಂಫರ್ಟಬಲಾಗಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ನಾರ್ಮಲಾಗಿ ಇಟ್ಕೋಬೇಕು. ಕ್ಲಚ್ಚು ತುಂಬಾ ಹಾರ್ಡು, ಬರೋದೇ ಹಿಂಗೆ, ಇದು ಏನು ಮಾಡೋದಕ್ಕಾಗಲ್ಲ. ಇದಿರೋದೇ ಹಿಂಗೆ ಈ ಗಾಡಿ ಒಳಗಡೆ. ಜೊತೆಗೆ ನೋಡಿ ಮಿಕ್ಕಿದ್ದು ಬ್ರೇಕು, ಆ್ಯಕ್ಸಲ್ರೇಟರ್ ಪೆಡಲ್ ನೀವು ನೋಡ್ತಾ ಇದ್ದೀರಾ. ಗ್ಲೋ ಬಾಕ್ಸ್ ಇಲ್ಲಿದೆ. 2 ಸ್ಟೆಪ್ಸ್ ಕೊಟ್ಟಿದ್ದಾನೆ ಇದ್ರೊಳಗೂ. ಸ್ಪೇಸ್ಗೇನು ಕಡಿಮೆ ಇಲ್ಲ ಗುರು. ಇಲ್ಲಿ ಮೊಬೈಲ್ನ ಹಿಂಗೆ ಅಡ್ಡ ಇಟ್ಕೋಬೋದು. ಇಲ್ಲಿ 2 ಕಪ್ ಹೋಲ್ಡರ್ ಇದೆ. ಇಲ್ಲೊಂದು ಚಿಕ್ಕದಾಗಿ ಒಂದು ಜಾಗ ಇದೆ. ಕೈ ಅಡಿಲಿ ಹ್ಯಾಂಡ್ ರೆಸ್ಟ್ ಇದೆಯಲ್ಲ, ಹ್ಯಾಂಡ್ ರೆಸ್ಟಲ್ಲಿ ತುಂಬ ಡೀಪಾಗಿ ಏನಾದರೂ ಒಂದು ಇಟ್ಕೋಬೋದು. ಸೊ ಫ್ರಂಟ್ ಡ್ರೈವರ್ ಸೀಟ್ ಬಂದು ನನ್ನ ಹೈಟಿಗೆ ಅಡ್ಜಸ್ಟ್ಮೆಂಟ್ ಆಲ್ರೆಡಿ ಆಗೋಗಿದೆ. ಈಗ ಹಿಂದಗಡೆದು ಸೀಟ್ ಏನಿದೆ ಅದನ್ನು ಚೆಕ್ ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹೇಳಿದ್ದೆ ಅವೆಂಚುರಾದಲ್ಲಿ ನನಗೆ ಹಿಂದಗಡೆ ಕೂರಕ್ಕೆ ಆಗ್ತಾ ಇರಲಿಲ್ಲ. ಕಾಲ್ ಬಂದು ಈ ಕಡೆ ಸೀಟಿಂದ ಹೊರಗಡೆ ಬರೋದು. ಇದರಲ್ಲಿ ನನ್ನ ಹೈಟಿಗೆ ಹಾಕ್ಕೊಂಡ್ರು ನೋಡಿ ಮುಂದಕ್ಕೆ ಇಷ್ಟು ಸ್ಪೇಸ್ನ ಕೊಟ್ಟಿದ್ದಾನೆ ಒಳಗಡೆಗೆ. ನನ್ನ ಪ್ರಕಾರ ನಾನು ಇಲ್ಲಿ 3 ಜನನ ಕೂರಿಸ್ಬೋದು ಅನ್ನೋದನ್ನು ಆಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಯಾಕಂತಂದರೆ ಇಲ್ಲಿ 2 ಕೂತ್ರೆ ಕಂಫರ್ಟೇಬಲು, 1 ಮಗು ಕೂತ್ಕೋಬೋದು ಮಧ್ಯ ಅಷ್ಟೇ. ಇಲ್ಲಿ ನಿಮಗೆ ಹಿಂದಗಡೆ AC ವೆಂಟ್ ಇಲ್ಲ ಟೈಟಾನಿಯಮಲ್ಲಿ. ಸ್ವಲ್ಪ ಬೇಸಿಗೆಯಲ್ಲಿ ಹಿಂದೆ ಕೂತಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ನಾನು ಕೇಳಿರೋ ಕಂಪ್ಲೇಂಟ್ ಏನು ಅಂತಂದರೆ, ನಮ್ಮ ಈ ಸೀಟ್ಗಳೇನಿದೆ ಅಷ್ಟು ವೈಡಾಗಿ ಕಂಫರ್ಟೇಬಲ್ ಆಗಿಲ್ಲ ಕೂತ್ಕೊಳ್ಳೋದಕ್ಕೆ, ಫ್ರಂಟ್ ಸೀಟ್ಸ್ಗಳು. ಹೊರಗಡೆ ಕೂಡ ನಿಮಗೆ 1 ಲೀಟ್ರ್ ಬಾಟ್ಲನ್ನು ಆರಾಮಾಗಿ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ.
ನಮ್ಮ ಮೈಸೂರು ಇತ್ತೀಚೆಗಂತೂ ಶನಿವಾರ ಭಾನುವಾರ ಶುಕ್ರವಾರ ಬಂದ್ಬಿಟ್ರೆ ಬೆಂಗಳೂರಲ್ಲಿರೋ ಜನ ಎಲ್ಲ ಮೈಸೂರನ್ನ ಇಲ್ಲ ದಾಟ್ತಾ ಇರ್ತಾರೆ, ಇಲ್ಲ ಮೈಸೂರಲ್ಲಿರ್ತಾರೆ. ಏನು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಈ ವಿಚಾರದಿಂದ. ನಮ್ಮ ಮೈಸೂರು ಥರ ಇರಲ್ವಲ್ಲ ಇಲ್ವಲ್ಲ ಅನ್ನೋದೊಂದು ಆಗ್ಬಿಟ್ಟಿದೆ. ಇನ್ನು ಮೈಸೂರಲ್ಲಿ ಮಲಯಾಳಿಗಳ ಹಾವಳಿ ನೀವು ನೋಡ್ತಾನೆ ಇದ್ದೀರಾ. ಸೊ ಎಲ್ಲ ಕಡಿವಾಣ ಇಲ್ಲ. ಟೈಟಾನಿಯಂ ವೇರಿಯಂಟಿಗೆ ನಿಮಗೆ ಈ ಕ್ಯಾಪು ಬರಲ್ಲಂತೆ. ಈ ಕ್ಯಾಪ್ನ ಎಕ್ಸ್ಟ್ರಾ ಹಾಕ್ಸಿದ್ರು ಅವರೇನೆ ಆಲ್ರೆಡಿ. ಅದಾದಮೇಲೆ ಇಲ್ಲೊಂದು ಲೈಟ್ ಕಾಣಿಸ್ತಾ ಇದೆ ನೋಡಿ, ಇದು ಕೂಡ ಆಕ್ಸೆಸರಿನೇ. ಬ್ಲ್ಯಾಕ್ ಒಂದು ಪ್ಲೇಟ್ ಬರುತ್ತೆ, ಏನು ಲೈಟ್ ಗೀಟ್ ಏನೂ ಬರಲ್ಲ. ಸೊ ಅದನ್ನು ಕೂಡ ಹಾಕ್ಸಿದ್ದಾರೆ. ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಹಿಂದೆಗಡೆ ಸೈಡ್ ವೈಸ್ ಓಪನ್ ಆಗೋದು, ಮೇಲಕ್ಕಲ್ಲ ಇದು ಓಪನ್ ಆಗೋದು. ಏನೂ ಇಶ್ಯೂಸ್ ಇಲ್ಲ ಸ್ಪೇಸ್ ಬಗ್ಗೆ. ಬಟ್ ನಾವು ಸಬ್ವೂಫರ್ ಇಟ್ಬಿಟ್ಟಿದ್ದೀವಲ್ಲ ಆಲ್ರೆಡಿ, ಅದಕ್ಕೆ ಇಶ್ಯೂ ಕಾಣುತ್ತೆ. ಇನ್ಫಿನಿಟಿ ಸಬ್ವೂಫರ್ ಇರೋದು, ಆಲ್ಫಾ ಇನ್ಫಿನಿಟಿ. 2 ದೊಡ್ಡ ಸೂಟ್ ಕೇಸ್ಗಳು, 1-2 ಚಿಕ್ಕ ಸೂಟ್ ಕೇಸ್ಗಳು ಆರಾಮಾಗಿ ಹಿಡಿಬೋದು. ಓಕೆ, ಹಿಂದೆಯಿಂದನೂ ಚೆನ್ನಾಗಿ ಕಾಣುತ್ತೆ, ಮುಂದೆಯಿಂದನೂ ಚೆನ್ನಾಗಿ ಕಾಣುತ್ತೆ. ಸೊ ಹಿಂದೆ ನಿಮ್ಗೆ ಇಲ್ಲಿ ನೋಡ್ಬೋದು ಫೋರ್ಡ್ ಬ್ಯಾಡ್ಜು, ಇಕೋಸ್ಪೋರ್ಟು. ಯಾವ ವೇರಿಯಂಟು ಅಂತಂದರೆ ಟೈಟಾನಿಯಮ್ಮು. ಇಲ್ಲಿ ನಿಮಗೆ TDCA ಅಂತ ಕಾಣುತ್ತೆ. TDCA ಅಂತಂದರೆ ಡೀಸೆಲ್ ಇಂಜಿನ್ನು ಅಂತ ಅರ್ಥ. ಡೀಸೆಲ್ ಫಿಲ್ಲರ್ ಕ್ಯಾಪ್ ಇಲ್ಲಿದೆ. 55 ಲೀಟ್ರು ಟ್ಯಾಂಕು ಈ ಗಾಡೀಲಿರೋದು. ಸ್ವಲ್ಪ ನಾನು 990 ಕಿಲೋಮೀಟ್ರ್ ಏನಿತ್ತು, 120+ ಜಾಸ್ತಿ ಹೊಡೆದಿದ್ದೀನಿ. ಅದಕ್ಕೋಸ್ಕರ ನನಗೆ ಕಡಿಮೆ ಮೈಲೇಜ್ ಬಂದಿದೆ. 17, 18, 19 ಎಲ್ಲ ಆರಾಮಾಗಿ. ನನ್ನ ಪ್ರಕಾರ ಕ್ಲೋಸ್ ಟು ಇಟ್ಕೊಬೇಡಿ ನೀವು, ಅದು 18 ಅಂತ ತೊಗೋಬೋದು. ಹಿಂದೆಗಡೆ ನಿಮಗೆ ಡಿಸ್ಕ್ ಬ್ರೇಕ್ ಬರಲ್ಲ, ಅಲಾಯ್ ವೀಲ್ಸೇ ಇರೋದು. 16 ಇಂಚ್ ಟೈರ್ ಬರುತ್ತೆ ಟೈಟಾನಿಯಮ್ಗೆ. ಪ್ಲಸ್ ಹಾಗೂ ಎಸ್ ವೇರಿಯಂಟಿಗೆ ನಿಮಗೆ 17 ಇಂಚ್ ಬರುತ್ತೆ. ಜಾಸ್ತಿ ದೊಡ್ಡದಾದಷ್ಟು ಟೈರ್ ಕಾಸ್ಟ್ ಜಾಸ್ತಿ. ಜೊತೆಗೆ ಇನ್ನೊಂದು ಏನು ಗೊತ್ತಾ, 17 ಇಂಚಸ್ ಟೈರ್ಸ್ ಏನು ಬಂದಿತ್ತು, ರಿಮ್ ಏನು ಬಂದಿತ್ತು, ಅದರಲ್ಲಿ ಟೈರ್ ಬ್ಲಾಸ್ಟ್ ಆಗೋವಂಥ ಒಂದು ಇಶ್ಯೂಸು ತುಂಬಾ ಫೇಸ್ ರಿಪೋರ್ಟ್ ಮಾಡಿರೋದು ನಾನು ಕೇಳಿದ್ದೀನಿ. 16 ಇಂಚೇ ಬೆಟರ್ ಅಂತ ಹೇಳ್ತಾ ಇದೆ. ಸೊ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ನಿಮಗೆ ಸಿಗ್ತಾ ಇದೆ, ಅದೇ 16 ಇಂಚ್ ಟೈರ್. ಇಲ್ಲಿ ಹೆಡ್ಲೈಟ್ ಆನ್ ಆಗಿದ್ದಾಗ ಇಲ್ಲಿ ಕೆಳಗಡೆಗೆ ಲೈಟ್ ಬೀಳುತ್ತೆ. ಸೊ ಅದೊಂದು ಆಪ್ಷನ್ನ ಕೊಟ್ಟಿದ್ದಾರೆ. ಈಗ ಅನ್ಲಾಕ್ ಮಾಡೋದು ಹೆಂಗಪ್ಪ ಅಂತಂದರೆ, ಇದಕ್ಕೇನು ಬೇರೆ ಕಾರ್ಗಳಲ್ಲಿ ನಿಮಗೆ ಬಟನ್ಗಳು ನೋಡೋದಕ್ಕೆ ಸಿಗುತ್ತೆ, ಇದರಲ್ಲಿ ಹಂಗಲ್ಲ. ನೀವು ಜಸ್ಟ್ ಕೈನ ಇದ್ರ ಮೇಲೆ ಪ್ಲೇಸ್ ಮಾಡಿದ್ರೆ ನೋಡಿ ಅನ್ಲಾಕ್ ಆಗೋಯ್ತು. ಈ ಫೀಚರ್ ನನಗೆ ತುಂಬಾ ಇಷ್ಟ ಆಗೋಯ್ತು. ಬಲ್ಬ್ಸ್ ಎಲ್ಲ ಆಲ್ LED ನಾನು ಹಾಕ್ಸ್ದೆ, ಎಲ್ಲ ಹಾಲೋಜನ್ನೇ ಈ ಗಾಡೀಲಿ ಬರೋದು. ಇಲ್ಲಿ ಪ್ರೊಜೆಕ್ಟರ್ ಇದೆ, ಪ್ರೊಜೆಕ್ಟರ್ಗೂ ಬಲ್ಬ್ ಚೇಂಜ್ ಮಾಡಬೇಕು ಹಿಂದೆಗಡೆ, ಅಷ್ಟೇ ಅದು ಹಂಗಿರೋದು. ರೋಡ್ ಮೇಲೆ ಹೋಗ್ತಾ ಇದ್ರೆ ಈ ಗಾಡಿ ಒಂಥರ ಸಖತ್ತಾಗಿ ಕಾಣುತ್ತೆ. ಆ ರೋಡ್ ಪ್ರೆಸೆನ್ಸೇ ಒಂದು ನೆಕ್ಸ್ಟ್ ಲೆವೆಲ್ ಇದು. ಸ್ವಿಚಿಂಗ್ ಬಿಟ್ವೀನ್ ಲೇನ್ಸ್ ಆಲ್ಸೋ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್, ಸ್ಪೀಡಲ್ಲಿದ್ರು. ಬಾನೆಟ್ ತೆಗೆದ್ಬಿಟ್ಟು ನೋಡೋಣ. 1.5 ಲೀಟರ್ TDCI ಪ್ರೂವ್ಡ್, ಟ್ರೈಡ್, ಟೆಸ್ಟೆಡ್ ಇಂಜಿನ್ ಇದು. ಒನ್ ಆಫ್ ದ ಬೆಸ್ಟ್ ರಿಲಯಬಲ್ ಇಂಜಿನ್ ಫೋರ್ಡ್ದಿದು 1.5 ಲೀಟರ್. ಸೊ 1498 cc ಇದೆ. ಜೊತೆಗೆ 4 ಸಿಲಿಂಡರ್ ಬರುತ್ತೆ. ನಿಮಗೆ 100 HP ಪವರು, ಹಾರ್ಸ್ ಪವರ್ ಇರೋದು. ನಿಮಗೆ 209 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ ಯಾವಾಗಲೂ ಟಾರ್ಕಿ ಇಂಜಿನ್ಸು, ಟಾರ್ಕ್ ಜಾಸ್ತಿನೇ ಇದರಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಇನ್ನೂ 2-3 ಇಂಜಿನ್ ಆಪ್ಷನ್ಸ್ ಇತ್ತು. ಒಂದು ಪೆಟ್ರೋಲ್ 1.2 1 ಲೀಟರ್ ಇಕೋಬೂಸ್ಟ್ ಪೆಟ್ರೋಲ್. ಅದಾದಮೇಲೆ ಇನ್ನೊಂದು ಯಾವುದೋ 1 ಲೀಟರ್ ಟರ್ಬೋ ಪೆಟ್ರೋಲು ಟೈಟಾನಿಯಮ್ ಎಸ್ ವೇರಿಯಂಟಲ್ಲಿ ಬಿಟ್ಟಿದ್ದು. TDCAಯಲ್ಲಿ ಜಾಸ್ತಿ ನೀವು ಟೈಟಾನಿಯಮ್ ಪ್ಲಸ್ ನೋಡೋದಕ್ಕೆ ಸಿಗುತ್ತೆ. ಟೈಟಾನಿಯಮ್ ಎಸ್ ಎಲ್ಲ ನಿಮಗೆ ಡೀಸೆಲ್ ಇಂಜಿನಲ್ಲಿ ಇರಲಿಲ್ಲ. ಏನು ಅಳ್ಳಾಡಲ್ಲ ಗಾಡಿ ಇದು. 120ಗೆ ಲಾಂಗ್ ಬೀಪ್ ಬರ್ತಾನೇ ಇರುತ್ತೆ, ನಿಲ್ಲಲ್ಲ. ಮೈಂಟೆನೆನ್ಸ್ ವೈಸ್ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ನಿಮಗೆ ಶೋರೂಮಲ್ಲೇ ಮಾಡಿಸ್ತಾಯಿದ್ರು 6,000ದಿಂದ 7,000 ರೂಪಾಯಿವರೆಗೂ ಮೈಂಟೆನೆನ್ಸ್ ಬರ್ತಿತ್ತಂತೆ ಅಷ್ಟೇ. ಸ್ವಲ್ಪ ಪಾರ್ಟ್ಸ್ ವೈಸ್ ಏನಪ್ಪ ಅಂತಂದರೆ, ಇಂಜಿನ್ನು, ಶಾಕ್ಸು, ಕಾಂಪೊನೆಂಟ್ಸ್, ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಎಲ್ಲ ಏನಿದೆ ಅದೆಲ್ಲ ನಿಮಗೆ ಸಿಕ್ಕೋಗ್ಬಿಡುತ್ತೆ. ಬಟ್ ಈ ಲೈಟ್ಸು ಎಲ್ಲ ನೀವು ಆರ್ಡ್ರ್ ಮಾಡಿ ನಿಧಾನಕ್ಕೆ ತರಿಸ್ಕೋಬೇಕು. ಎಲ್ಲೂ ರೆಡಿಯಲ್ಲಿ ಅವೈಲೇಬಲ್ ಆಗಿ ಸಿಗೋದಿಲ್ಲ. ಅದೊಂದು ಪ್ರಾಬ್ಲಮ್ಮು ಈ ಗಾಡೀಲಿ ನಾನು ಕೇಳ್ಪಟ್ಟಿದ್ದು. ಸೊ ಈ ಸೈಡ್ ಟೈಲ್ ಲೈಟ್ನ ಡ್ಯಾಮೇಜ್ ಮಾಡ್ಕೊಂಡಿದ್ರು. ಇದನ್ನು ನಾನು ಮೈಸೂರಲ್ಲಿ ಎಲ್ಲ ಕಡೆ ಕೇಳಿದೆ, ಎಲ್ಲೂ ನನಗೆ ಸಿಕ್ಕಲಿಲ್ಲ. ಸರ್ವಿಸ್ ಇನ್ನೂ ಇದೆ 2029ವರೆಗೂ. ಅಲ್ಲಿ ಕೇಳಬೇಕಾಗಿತ್ತು, ಅಲ್ಲಿ ಕೇಳಲಿಲ್ಲ ನಾನು. ಬಟ್ ಆನ್ಲೈನಲ್ಲಿ ನನಗೆ ಇದು
ಒರಿಜಿನಲ್ ಪಾರ್ಟ್ ನಂಬರೇ ಒರಿಜಿನಲ್ಲೇ ಸಿಕ್ತು. ಸೊ 1700 ರೂಪಾಯಿ ಏನೋ ಆಯಿತು, ತರಿಸ್ಕೊಂಡು ಹಾಕ್ಕೊಂಡೆ, ನಾನೇ ಹಾಕ್ಕೊಂಡೆ. ಈ 2017ರಲ್ಲಿ ಬಂದಂಥ ಇಕೋ ಸ್ಪೋರ್ಟಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಡ್ರೈವಿಂಗ್ ಡೈನಮಿಕ್ಸ್ ಇನ್ನೂ ಬೆಟರ್ ಆಗಿದೆ ಈ ಕಾರಲ್ಲಿ, ಸಸ್ಪೆನ್ಷನ್ ಎಲ್ಲ ಬೆಟರ್ ಆಗಿದೆ. ನೀವೇನಾದರೂ ಅಕಸ್ಮಾತ್ ತಗೋಬೇಕು ಒಂದು ಇಕೋ ಸ್ಪೋರ್ಟ್ ಅಂತ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ TDCi ಮಾತ್ರ ತಗೊಳ್ಳಿ, ಡೀಸೆಲ್ ಇಂಜಿನ್ನು. ಬೇರೆ ಪೆಟ್ರೋಲ್ ಇಂಜಿನ್ಗೆ ದಯವಿಟ್ಟು ಹೋಗಬೇಡಿ, ಯಾಕಂತಂದರೆ ಅದರದ್ದು ಸ್ಪೇರ್ಸು ಕಷ್ಟ ಇದೆ. ಟೈಟಾನಿಯಂ ಪ್ಲಸ್ ಸಿಕ್ಕಿದ್ರು ತಗೊಳ್ಳಿ, ಟೈಟಾನಿಯಂ ಸಿಕ್ಕಿದ್ರು ತಗೊಳ್ಳಿ. ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಗಾಡಿಗಳಿಗೆ. ನನಗೆ ತುಂಬಾ ಕಡಿಮೆ ಶೋರೂಮ್ ಮೇಂಟೈನ್ಡ್ 36,000 ಏನೋ ಓಡಿತಷ್ಟೇ ಗಾಡಿ. ಇದು ಒಂದು ವಿಡಿಯೋ ಮಾಡಬೇಕಲ್ವಾ, ಹೆಂಗೆ ಚೂಸ್ ಮಾಡಬೇಕು ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಗಾಡಿನ ತಗೋಬೇಕಾದ್ರೆ ಅಂತ. ತುಂಬ ಮೋಸ ಮಾಡ್ತಾರೆ ಇದರಲ್ಲಿ, ತಿಳ್ಕೊಬೇಕು. ಮುಂದಿನ ವಿಡಿಯೋ ನಿಮಗೆ ಅದು ಬೇಕಾದರೆ ನಂಗೆ ದಯವಿಟ್ಟು ತಿಳಿಸ್ಕೊಡಿ. ಈ ಕಾರ್ ಓಡಿಸುವಾಗ ಮುಖದ ಮೇಲೆ ಒಂದು ಸ್ಮೈಲ್ ಇರುತ್ತೆ, ಅದೊಂಥರ ಚೆಂದ. ಅದು ಕೆಲವೊಂದು ಕಾರ್ಗಳಷ್ಟೇ ಈ ಫೀಲ್ ನಿಮಗೆ ಕೊಡೋದಕ್ಕೆ ಸಾಧ್ಯ. ಫೋರ್ಡ್ ಇಕೋ ಸ್ಪೋರ್ಟ್ ಇಟ್ಟಿರೋರನ್ನ ದಯವಿಟ್ಟು ಕೇಳಿ ನೋಡಿ, ಇದೇ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕೂಡ ಆಗಿರುತ್ತೆ. ಇದಾಗಿತ್ತು ಇಕೋ ಸ್ಪೋರ್ಟ್ನ ಕತೆ. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಗಾಡಿ ಜೊತೆ ಹೆಚ್ಚು ಬೇರೆ ವೆಹಿಕಲ್ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.